ಹಲೋ ಸ್ಟೂಡೆಂಟ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಮೇ 7 ಮತ್ತು 8ರ ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸುದ್ದಿ ವಿಶ್ಲೇಷಣೆಗೂ ಮುನ್ನ ನಿಮಗೊಂದು ಸೂಚನೆ ಇದೆ. ನವೋಪ್ರಮತಿ ಮೈಸೂರು ಹಾಗೂ SUPSC ಬೆಂಗಳೂರು ಸೇರಿ ಕೊಲ್ಯಾಬರೇಷನ್ ಒಟ್ಟಿಗೆ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅನ್ನ IAS ಅಥವಾ KAS ತರಬೇತಿಗಾಗಿ ಬರುವಂತ ಮಕ್ಕಳಿಗಾಗಿ ಈಗ ನಡೆಸ್ತಾ ಇದ್ದಾರೆ. ಈ ಒಂದು ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ ಅನ್ನುವಂಥದ್ದು ಇದೇ ಮೇ 29ರಂದು ಜರುಗಲಿದೆ. ಬೆಂಗಳೂರಿನಲ್ಲಿ ವಿಜಯನಗರದ SUPSCಯ ಸೆಂಟರ್ನಲ್ಲಿ ಹಾಗೆ ಮೈಸೂರಿನಲ್ಲಿ ನವೋಪ್ರಮತಿ ಸಂಸ್ಥೆಯಲ್ಲಿ ಜರುಗಲಿದ್ದು, ತಪ್ಪದೆ ಯಾರೆಲ್ಲ ಸ್ಕಾಲರ್ಶಿಪ್ನ ಅಡಿಯಲ್ಲಿ ನಾವು ಕೋಚಿಂಗ್ ಅನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೀರಾ, ಆ ರೀತಿಯ ಎಲ್ಲ ಮಕ್ಕಳು ಕೂಡ ಇದಕ್ಕೆ ತಪ್ಪದೆ ಪ್ರಯತ್ನ ಮಾಡಿ ಫಲ ನಿಮ್ಮದಾಗ್ಲಿ ಅಂತ ಆಶಿಸ್ತಾ, ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಸ್ ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗುತ್ತೆ. ಸಂಚಿಕೆಯ ಮೊದಲ ಆರ್ಟಿಕಲ್, ಸೆಂಟರ್ ಡೆಲ್ಲಿ ರೋ ಹೆಡ್ಸ್ ಟು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅನ್ನುವಂಥದ್ದು. ಕೇಂದ್ರ ಮತ್ತು ಡೆಲ್ಲಿಯ ಅಲ್ಲಿನ ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಬಂದಿರತಕ್ಕಂಥ ಒಂದು ಸರ್ಕಾರ ಏನಿದೆ, ಈ ಇಬ್ಬರ ನಡುವೆ ಈಗ ಸಾಕಷ್ಟು ತಿಕ್ಕಾಟಗಳು, ಪವರ್ ಟಜಲ್ ಅನ್ನುವಂಥದ್ದು ಜರುಗಿದ್ದು, ಇದಕ್ಕೆ ಸೊಲ್ಯೂಷನ್ ನ ರೂಪದಲ್ಲಿ ಈಗ ಒಂದು ಸಾಂವಿಧಾನಿಕ ಬೆಂಚ್ ನ ಒಂದು ಮೊರೆ ಹೋಗ್ತಾ ಇರ್ತಕ್ಕಂಥದನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಈಗ 3 ಜಡ್ಜಸ್ ಗಳ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅನ್ನ ಮಾಡಿದ್ದು, ಈ ಕೇಂದ್ರ ಸರ್ಕಾರ ಮತ್ತು ಡೆಲ್ಲಿಯ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರದ ನಡುವೆ ಬ್ಯೂರೋಕ್ರಾಟ್ಸ್ ಇನ್ ದ ಕ್ಯಾಪಿಟಲ್ ಯಾರೆಲ್ಲ ಇದ್ದಾರೆ ಅವರ ಮೇಲಿನ ಕಂಟ್ರೋಲ್ ನ ವಿಚಾರದಲ್ಲಿ ನಡೀತಿರ್ತಕ್ಕಂಥ ಒಂದು ಪವರ್ ಟಜಲ್ ನ ವಿಚಾರದಲ್ಲಿ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಗೆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಈ ಇಶ್ಯೂ ಅನ್ನ ರೆಫರ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕೇಂದ್ರ ಮತ್ತು ಡೆಲ್ಲಿಯ ಸರ್ಕಾರಗಳು ಲಿಮಿಟೆಡ್ ಕ್ವೆಶನ್ ಅನ್ನ ಸರ್ವಿಸಸ್ ಅಥವಾ ಬ್ಯೂರೋಕ್ರಸಿಯ ವಿಚಾರದಲ್ಲಿ ಯಾರಿಗೆ ಎಷ್ಟು ಪವರ್ಸ್ ಇದೆ ಅನ್ನುವಂತ ವಿಚಾರದಲ್ಲಿ ಸಾಕಷ್ಟು ಇಶ್ಯೂ ಆಗ್ತಾ ಇರ್ತಕ್ಕಂಥದ್ದು. ಈ ವಿಚಾರದಲ್ಲಿ ಡೆಲ್ಲಿಯ ಆರ್ಗ್ಯುಮೆಂಟ್ಸ್ ಏನು ಅಂತ ಅಂದ್ರೆ, ಡೆಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಇದೊಂದು ಆಕ್ಟ್ ನ ಮುಖಾಂತರವಾಗಿ ಜಾರಿಗೆ ಬಂದಿರತಕ್ಕಂತ ಸ್ಪೆಷಲ್ ಸ್ಟೇಟಸ್ ಆಗಿದೆ ಡೆಲ್ಲಿಗೆ. ಇದಾಗಿಯೂ ಡೆಲ್ಲಿ ಒಂದು ಯೂನಿಯನ್ ಟೆರಿಟರಿ ಕೂಡ ಹೌದು. ಹೀಗಿರುವಂತ ಡೆಲ್ಲಿಗೆ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನ ಕೊಟ್ಟು ಅಲ್ಲಿಗೆ ಒಂದು ಸರ್ಕಾರವನ್ನ ಫಾರ್ಮ್ ಮಾಡಿ, ಹಾಗಿದ್ದು ಈ ಸರ್ಕಾರಕ್ಕೆ ಸರ್ವೀಸಸ್ ನ ಮೇಲಿನ ಅಧಿಕಾರವನ್ನ ನೀಡಿಲ್ಲ ಅಂತ ಅಂದ್ರೆ ಇಟ್ ಈಸ್ ಲೈಕ್ ಅ ಕಿಂಗ್ ವಿತೌಟ್ ಕಿಂಗ್ಡಮ್. ಅಂದ್ರೆ ಒಂದು ರಾಜ್ಯವೇ ಇಲ್ಲದೆ ರಾಜನನ್ನ ಮಾಡಿದಂತೆ ಆಗ್ತಾ ಇದೆ ಅನ್ನುವಂಥದ್ದು ಡೆಲ್ಲಿ ಸರ್ಕಾರಕ್ಕೆ ಸದ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಒಂದು ಅನುಭವ. ಉದಾಹರಣೆಗೆ ಗವರ್ಮೆಂಟ್ ಅನ್ನುವಂಥದ್ದು ಪ್ರತಿಯೊಂದು ವಿಚಾರದಲ್ಲೂ ಕೂಡ, ಉದಾಹರಣೆಗೆ ಹೆಲ್ತ್ ಸೆಕ್ರೆಟರಿಯನ್ನ ಅಪಾಯಿಂಟ್ ಮಾಡ್ಲಿಕ್ಕೆ, ಕಾಮರ್ಸ್ ಸೆಕ್ರೆಟರಿಯನ್ನ ಅಪಾಯಿಂಟ್ ಮಾಡ್ಲಿಕ್ಕೆ ಇಲ್ಲಿನ ಸರ್ಕಾರ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಇಲ್ಲಿನ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಥವಾ ಇಲ್ಲಿನ ಒಟ್ಟಾರೆ ಗವರ್ಮೆಂಟ್ ಅನ್ನುವಂಥದ್ದು LG ಲೆಫ್ಟಿನೆಂಟ್ ಗವರ್ನರ್ ಅವರ ಪರ್ಮಿಷನ್ ಅನ್ನ ಕೇಳಲೇಬೇಕಾಗಿದೆ ಪ್ರತಿಯೊಂದು ವಿಚಾರಕ್ಕೆ. ಹಾಗಾಗಿ ಇದು ಅಡ್ಮಿನಿಸ್ಟ್ರೇಷನ್ ಅನ್ನ ರಿಯಲಿ ಡಿಫಿಕಲ್ಟ್ ಆಗಿ ಮಾಡ್ತಾ ಇದೆ, ಹಾಗೆ ಅನ್ಡೆಮೊಕ್ರೆಟಿಕ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು, ಅಸಂವಿಧಾನಿಕವಾಗಿ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿ ಡೆಲ್ಲಿಯ ಸರ್ಕಾರ ತಿಳಿಸ್ತಾ ಇದೆ. ಹಾಗೆ ಡೆಲ್ಲಿಯ ಗವರ್ಮೆಂಟ್ ಆರ್ಗ್ಯೂ ಮಾಡುತ್ತೆ, ಪವರೇ ಇಲ್ಲ ಅಂತ ಅಂದ್ರೆ ಟ್ರಾನ್ಸ್ಫರ್ಸ್ ಗಳನ್ನ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ, ಪೋಸ್ಟಿಂಗ್ಸ್ ಗಳನ್ನ ಮಾಡೋದಕ್ಕೆ ಅಥವಾ ಅವರನ್ನ ಅಪಾಯಿಂಟ್ ಮಾಡುವಂತ ಒಂದು ಪವರೇ ಇಲ್ಲ ಅಂತ ಅಂದ್ರೆ ಪ್ರಿನ್ಸಿಪಲ್ ಆಫ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿಯನ್ನ ಅಪ್ಹೇಲ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗಾದ್ರೆ ಡೆಲ್ಲಿಯ ಈ ಎಲ್ಲ ವಾದಕ್ಕೆ ಕೇಂದ್ರ ಏನ್ ತಿಳಿಸ್ತಾ ಇದೆ, ಕೇಂದ್ರ ಸರ್ಕಾರದ ನಿಲುವೇನು ಈ ವಿಚಾರದಲ್ಲಿ ಅಂತ ನೋಡೋದಾದ್ರೆ, ಸೆಂಟರ್ ಆರ್ಗ್ಯೂ ಮಾಡುತ್ತೆ ಡೆಲ್ಲಿ ಅನ್ನುವಂಥದ್ದು ಇಡೀ ದೇಶದ ಕ್ಯಾಪಿಟಲ್ ಆಗಿದೆ, ಇದೊಂದು ಸ್ಪ್ರಾಲಿಂಗ್ ಮೆಟ್ರೋಪಾಲಿಸ್ ಆಗಿದೆ, ಹಾಗಾಗಿ ಇದು ಕಂಟ್ರೋಲ್ ನಲ್ಲಿ ಇರಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಒಂದು ಅಭಿಪ್ರಾಯ ಆಗುತ್ತೆ. ಅದು ಹೇಳೋ ಪ್ರಕಾರ ಡೆಲ್ಲಿ ಕುಡಂಟ್ ಬಿ ಲೆಫ್ಟ್ ಟು ದ ಸ್ಮಾಲ್ ಮರ್ಸೀಸ್ ಅಂಡ್ ಸ್ಮಾಲರ್ ರಿಸೋರ್ಸಸ್ ಆಫ್ ಅ ಸ್ಟೇಟ್ ಲೆಜಿಸ್ಲೇಚರ್. ಡೆಲ್ಲಿಯನ್ನ ಕೇವಲ ಒಂದು ಚಿಕ್ಕ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಒಂದು ಗಣನೆಗೆ ಅಂತ ಹೇಳಿ ಕಂಪ್ಲೀಟ್ ಆಗಿ ನೀವು ಬಿಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಡೆಲ್ಲಿ ಅನ್ನುವಂಥದ್ದು ಬೆಳೀತಾ ಇರತಕ್ಕಂಥ ಭಾರತದ ಒಂದು ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸ್ ಗಳಲ್ಲಿ ಒಂದು, ಹಾಗೆಯೇ ಇಡೀ ರಾಷ್ಟ್ರದ ರಾಜಧಾನಿ ಕೂಡ ಹೌದು. ಕೇವಲ ಇಲ್ಲಿನ ಸರ್ಕಾರದ ಜವಾಬ್ದಾರಿಗೆ ಈ ಒಂದು ನಗರವನ್ನ, ಈ ಒಂದು ಪ್ರದೇಶವನ್ನ ಬಿಡೋದು ಸಾಧ್ಯ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ನಿಲುವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಇದುವರೆಗೂ ನೀಡಿರ್ತಕ್ಕಂಥ ಜಡ್ಜ್ಮೆಂಟ್ಸ್ ಗಳನ್ನ ನೋಡೋದಾದ್ರೆ, 2018ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಅನ್ನ ನೀಡಿದೆ. ಕಾನ್ಸ್ಟಿಟ್ಯೂಷನಲ್ ಬೆಂಚ್ 5 ಜಡ್ಜ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅನ್ನುವಂಥದ್ದು ಆವತ್ತು ಸುಪ್ರೀಂ ಕೋರ್ಟ್ ನಿಂದ ಫಾರ್ಮ್ ಆಗಿತ್ತು. ಇದು ಯುನಾನಿಮಸ್ ಆಗಿ ಹೇಳಿದೆ, ಅಂದ್ರೆ ಎಲ್ಲರೂ ಕೂಡ ಒಪ್ಪಿ ಇಲ್ಲಿ ಹೇಳಿದ್ದಾರೆ, ಲೆಫ್ಟಿನೆಂಟ್ ಗವರ್ನರ್ ಅವರು LG ಈಸ್ ಬೌಂಡ್ ಟು ವರ್ಕ್ ಬೈ ದಿ ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳಿ. ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಅವರು ಏನೇ ಒಂದು ಕಾರ್ಯವನ್ನ ಮಾಡುವಾಗ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳು ಏನ್ ಹೇಳ್ತಾರೆ, ಏಡ್ ಅಂಡ್ ಅಡ್ವೈಸ್ ಮಾಡ್ತಾರೆ, ಅದಕ್ಕೆ ಬೌಂಡ್ ಆಗಿ ಕಾರ್ಯ ಮಾಡಬೇಕಾಗುತ್ತೆ. ಹಾಗಾಗಿ ಇಬ್ಬರೂ ಕೂಡ ಹಾರ್ಮೋನಿಯಸ್ ಆಗಿ ಕಾರ್ಯ ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ಒಂದು ಜಡ್ಜ್ಮೆಂಟ್ ತಿಳಿಸ್ತಾ ಇರ್ತಕ್ಕಂಥದ್ದು 2018ರಲ್ಲಿ ಸುಪ್ರೀಂ ಕೋರ್ಟ್. ಹಾಗೇನೆ ನೋ ರೂಮ್ ಫಾರ್ ಅನಾರ್ಕಿ ಅಥವಾ ಅಬ್ಸಲ್ಯೂಟಿಸಮ್ ಇನ್ ಅ ಡೆಮಾಕ್ರಸಿ ಅನ್ನುವಂಥದ್ದನ್ನ ಕೂಡ ಸ್ಪೆಸಿಫಿಕ್ ಆಗಿ ತಿಳಿಸಿದೆ. ಹಾಗೆ 2018ರ ತೀರ್ಪಿನಲ್ಲಿ ಸ್ಪೆಸಿಫಿಕಲಿ ಇಶ್ಯೂ ಆಫ್ ಸರ್ವಿಸಸ್ ಅನ್ನ ಡೀಲ್ ಮಾಡಿರ್ಲಿಲ್ಲ.
ಸರ್ವಿಸಸ್ ಅನ್ನ ಮಾತ್ರವೇ ಡೀಲ್ ಮಾಡುವಂತದನ್ನ 2018ರಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಜಜ್ಮೆಂಟ್ ನಲ್ಲಿ ಇರ್ತಕ್ಕಂಥ ಅನ್ರಿಸಾಲ್ವ್ಡ್ ಏರಿಯಾಸ್ಗಳು ಯಾವುದು, ಯಾವೆಲ್ಲ ವಿಚಾರಗಳನ್ನ ಅಲ್ಲಿ ಮುಟ್ಟದೆ ಮತ್ತು ಇವತ್ತು ತೊಂದರೆ ಆಗ್ತಾ ಇದೆ ಅಂದಾಗ ಕೆಲವೊಂದು ಓವರ್ಲ್ಯಾಪಿಂಗ್ ಏರಿಯಾಸ್ಗಳಿದೆ. ಕೋರ್ಟ್ ಅನ್ನುವಂಥದ್ದು ಲೆಫ್ಟಿನೆಂಟ್ ಗವರ್ನರ್ ಈಸ್ ಬೌಂಡ್ ಟು ಆಕ್ಟ್ ಆನ್ ದಿ ಏಡ್ ಅಂಡ್ ಅಡ್ವೈಸ್ ಎಕ್ಸೆಪ್ಟ್ ಇನ್ ರೆಸ್ಪೆಕ್ಟ್ ಆಫ್ ಅಂತ ಹೇಳಿ ಕೆಲವೊಂದು ವಿಚಾರಗಳನ್ನ ಆಚೆ ಇಟ್ಟಿದೆ. ಉದಾಹರಣೆಗೆ ಲ್ಯಾಂಡ್, ಪೊಲೀಸ್ ಅಂಡ್ ಪಬ್ಲಿಕ್ ಆರ್ಡರ್. ಈ 3 ವಿಚಾರಗಳನ್ನ ಹೊರತುಪಡಿಸಿ ಬೇರೆ ವಿಚಾರಗಳಲ್ಲಿ ಏನ್ ನಿರ್ಧಾರಗಳನ್ನ ತಗೊಳ್ತಾರೆ ಆ ನಿರ್ಧಾರಗಳಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅವರು ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಗೆ ತಕ್ಕಂತೆ ಅವರು ಕಾರ್ಯ ಮಾಡಬೇಕು ಅನ್ನುವಂಥದ್ದು. ಹವೆವರ್ ಪಬ್ಲಿಕ್ ಆರ್ಡರ್ ಅನ್ನುವಂಥದ್ದು ಒಂದು ವೆರಿ ವೈಡ್ ಕಾನೋಟೇಷನ್, ಸಾಕಷ್ಟು ದೊಡ್ಡದಾದಂತ ವಿಸ್ತಾರವಾದಂತ ಒಂದು ಪದ ಅಥವಾ ಕನೋಟೇಷನ್ ಆಗಿದೆ. ಹಾಗಾಗಿ ಈ ಪಬ್ಲಿಕ್ ಆರ್ಡರ್ ನ ಅಡಿಯಲ್ಲಿ ಬರುವಂತ ಕಾರ್ಯಗಳು ಯಾವ್ಯಾವು ಅನ್ನುವಂತ ಸಾಕಷ್ಟು ಎಕ್ಸಿಕ್ಯೂಟಿವ್ ಪವರ್ಸ್ಗಳು ಇಲ್ಲಿ ಓವರ್ಲ್ಯಾಪ್ ಆಗ್ತಾ ಇದೆ. ಈ ಪವರ್ಸ್ಗಳು ಯಾರಿಗೆ ಬರುತ್ತೆ ಅನ್ನುವಂಥದ್ದು ಒಂದು ಕ್ವೆಶನ್ ಮಾರ್ಕ್ ಆಗಿ ಮತ್ತೆ ಉಳಿತಾ ಇದೆ. ಹಾಗೇನೆ ಸಾಂವಿಧಾನಿಕ ತಿದ್ದುಪಡಿಯ ಮುಖಾಂತರವಾಗಿ 69ನೇ ಸಾಂವಿಧಾನಿಕ ತಿದ್ದುಪಡಿಯ ಮುಖಾಂತರವಾಗಿ ತಂದಂತ ಆರ್ಟಿಕಲ್ 239AA ಅನ್ನುವಂಥದ್ದೇನಿದೆ, ಇದರ ಬಾರ್ 4 ನ ಅಡಿಯಲ್ಲಿ ನಾವೇನ್ ಕಾಣ್ತೀವಿ, ಕೋರ್ಟ್ ಅನ್ನುವಂಥದ್ದು ಕ್ಲಿಯರ್ಲಿ ಕೆಲವೊಂದು ವಿಚಾರಗಳಲ್ಲಿ ಎಲ್ಜಿಗೆ ಯಾವ ವಿಚಾರಗಳಲ್ಲಿ ಡಿಸಿಷನ್ ಅನ್ನ ತಗೋಬೇಕು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳು ನೀಡಿದಂತ ಏಡ್ ಅಂಡ್ ಅಡ್ವೈಸ್ ನಲ್ಲಿ ಅನ್ನುವಂಥ ವಿಚಾರಗಳನ್ನ ಕ್ಲಿಯರ್ ಆಗಿ ಡಿಲಿನಿಯೇಟ್ ಮಾಡುವಂತ ಒಂದು ಇಶ್ಯೂ ಅನ್ನ ರೆಸಾಲ್ವ್ ಮಾಡಲಿಲ್ಲ. ಹಾಗೆ ಯಾವುದನ್ನ ನೀವು ಪ್ರೆಸಿಡೆಂಟಿಗೆ ಇಡಬಹುದು, ಮೀಸಲಿಡಬಹುದು ಅನ್ನುವಂಥ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಅನ್ನುವಂಥದ್ದು ಎಲ್ಜಿ ಮತ್ತು ರಾಜ್ಯ ಸರ್ಕಾರದ ನಡುವೆ ಅಂದ್ರೆ ಡೆಲ್ಲಿಯ ಸರ್ಕಾರದ ನಡುವೆ ಬಂದಂತ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನ ಎಲ್ಜಿ ಅವರು ಪ್ರೆಸಿಡೆಂಟಿನ ಒಪಿನಿಯನ್ಗೆ ಅಂತ ಹೇಳಿ ಮೀಸಲಿಡಬಹುದು ಅನ್ನುವಂಥ ವಿಚಾರದಲ್ಲೂ ಕೂಡ ಒಂದು ಕ್ಲಿಯರ್ ಡಿಲಿನಿಯೇಷನ್ ಅನ್ನುವಂಥದ್ದು ಬರಲಿಲ್ಲ. ಆನ್ ಎನಿ ಮ್ಯಾಟರ್ ಅಂತ ಹೇಳಿ ತಿಳಿಸೋದ್ರಿಂದ, ಎನಿ ಲಾ ಅಂತ ಹೇಳಿ ತಿಳಿಸೋದ್ರಿಂದ ಯಾವುದೇ ವಿಚಾರದಲ್ಲಿ ಡಿಫರೆನ್ಸ್ ಬಂದಾಗಲೂ ಕೂಡ ಇಲ್ಲಿ ಎಲ್ಜಿ ಅವರು ಪ್ರೆಸಿಡೆಂಟ್ ನ ಮೊರೆ ಹೋಗ್ತಾ ಇದ್ದಾರೆ. ಆದ್ರೆ ಆ ಎನಿ ಅನ್ನುವಂಥ ಪದವನ್ನ ಎವ್ರಿ ಅಂತ ಹೇಳಿ ತಗೊಳ್ಬಾರ್ದು ಅನ್ನುವಂಥದ್ದು ಮಾತ್ರವೇ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ನೀಡಿರ್ತಕ್ಕಂಥ ಒಂದು ತೀರ್ಪು. ಇನ್ನ ಕೆಲವೊಂದು ಓಪನ್ ಎಂಡೆಡ್ ಟರ್ಮಿನಾಲಜೀಸ್ ಗಳನ್ನ ಇಲ್ಲಿ ಕಾಣಬಹುದು. ಕೆಲವೊಂದು ಟರ್ಮಿನಾಲಜೀಸ್ಗಳು ಸಾಕಷ್ಟು ವೈಡ್ ಅಂಡ್ ಓಪನ್ ಎಂಡ್ ಆಗಿದೆ. ಉದಾಹರಣೆಗೆ ಇಲ್ಲಿ ಕಾಣುವಂತೆ ಪಬ್ಲಿಕ್ ಆರ್ಡರೇ ಇರಬಹುದು. ಹಾಗಾಗಿ ಈ ರೀತಿಯ ವೈಡ್ ಆಗಿರ್ತಕ್ಕಂಥ ಟರ್ಮಿನಾಲಜೀಸ್ ಗಳನ್ನ ಯಾವ ರೀತಿ ಇಂಟರ್ಪ್ರಿಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಗೊಂದಲ ಆಗಿ ಇಶ್ಯೂಸ್ ಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಇನ್ನ 2019ರ ಫೆಬ್ರವರಿಯಲ್ಲಿ ಕೂಡ ಕೆಲವೊಂದು ಜಡ್ಜ್ಮೆಂಟ್ಸ್ ಗಳು ಬಂದಿದೆ. ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಇಲ್ಲಿ ಸ್ಪ್ಲಿಟ್ ಒಪಿನಿಯನ್ ಅನ್ನ ನೀಡಿದೆ. ಸರ್ವೀಸಸ್ ನ ವಿಚಾರದಲ್ಲಿ, ರಾಜಧಾನಿ ನವದೆಹಲಿಯ ಸರ್ವೀಸಸ್ ನ ವಿಚಾರದಲ್ಲಿ ಅಲ್ಲಿನ ಕಂಟ್ರೋಲ್ ಅನ್ನ ಯಾರು ಪಡ್ಕೊಳ್ಬೇಕು ಅಂತ ಹೇಳಿ ವಿಚಾರದಲ್ಲಿ ಸ್ಪ್ಲಿಟ್ ಒಪಿನಿಯನ್ ಅನ್ನ ಕಾಣಬಹುದಾಗುತ್ತೆ. ಜಸ್ಟಿಸ್ ಭೂಷಣ್ ಅವರು ಡೆಲ್ಲಿ ಗವರ್ಮೆಂಟ್ ಹ್ಯಾಡ್ ನೋ ಪವರ್ ಓವರ್ ಸರ್ವಿಸಸ್ ಅಂತ ಹೇಳಿ ತಿಳಿಸ್ತಾರೆ. ಆದ್ರೆ ಜಸ್ಟಿಸ್ ಟುಕ್ರಿ ಅವರು ಒಂದು ಮಿಡಲ್ ಪಾತ್ ಅನ್ನ ಇಲ್ಲಿ ತಗೊಂಡಿದ್ದಾರೆ. ಡ್ಯಾನಿಕ್ಸ್ ಅಂದ್ರೆ ಡೆಲ್ಲಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಸಿವಿಲ್ ಸರ್ವಿಸ್ ಕ್ಯಾಡರ್ಗೆ ವಿಚಾರಿಸಿದಂತೆ ಈ ಫೈಲ್ಸ್ ಕುಡ್ ಬಿ ಪ್ರೊಸೆಸ್ ಟು ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಲೆಡ್ ಬೈ ದ ಚೀಫ್ ಮಿನಿಸ್ಟರ್ ಟು ದ ಲೆಫ್ಟಿನೆಂಟ್ ಗವರ್ನರ್ ಅಂತ ಹೇಳಿ ಡ್ಯಾನಿಕ್ಸ್ ನ ವಿಚಾರದಲ್ಲಿ ಸಿಕ್ರಿ ಅವರು ತಿಳಿಸ್ತಾರೆ. ಇನ್ ಕೇಸ್ ಆಫ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದಂತ ಸಂದರ್ಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅವರು ಪ್ರಿವೈಲ್ ಆಗ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ರೀತಿ ಒಂದು ಮಿಡಲ್ ಪಾತ್ ಅನ್ನ ಒಬ್ರು ತಗೊಳ್ತಾರೆ, ಕಂಪ್ಲೀಟ್ ಆಗಿ ಡೆಲ್ಲಿ ಗವರ್ಮೆಂಟ್ ಅನ್ನ ಅಪೋಸ್ ಮಾಡುವಂತದ್ದು ಈ ರೀತಿ ಸ್ಪ್ಲಿಟ್ ಒಪಿನಿಯನ್ ಅನ್ನ 2019ರ ಜಜ್ಮೆಂಟ್ ನಲ್ಲಿ ಕಂಡಿದ್ದೇವೆ ಸರ್ವಿಸಸ್ಗೆ ಕುರಿತಂತೆ ಡೆಲ್ಲಿಯ ಒಂದು ವಿಚಾರದಲ್ಲಿ. ಹಾಗಾದ್ರೆ ಲೇಟೆಸ್ಟ್ ಡಿಮ್ಯಾಂಡ್ಸ್ ಏನು ಡೆಲ್ಲಿ ಗವರ್ಮೆಂಟ್ ಅಂತ ಅಂದಾಗ ಕೆಲವೊಂದು ತಿದ್ದುಪಡಿಗಳನ್ನ ಈಗೇನು ಗವರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ GNCTD ಆಕ್ಟ್, ಗವರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಅನ್ನುವಂತ ಈ ಒಂದು ಆಕ್ಟಿಗೆ ಕೆಲವೊಂದು ತಿದ್ದುಪಡಿಗಳನ್ನ ಈಗ ತರೋದಕ್ಕೆ ಏನು ಹೊರಟಿದೆ. ಹಾಗೇನೆ ತಂದಿರ್ತಕ್ಕಂಥ ತಿದ್ದುಪಡಿಗಳು, ಆಲ್ರೆಡಿ ತರ್ತಾ ಇರ್ತಕ್ಕಂಥ ತಿದ್ದುಪಡಿಗಳು ಮತ್ತು 13 ರೂಲ್ಸ್ ಆಫ್ ದಿ ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ಆಫ್ ದಿ ಗವರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ರೂಲ್ಸ್ 1993 ಅನ್ನುವಂಥ ರೂಲ್ಸ್, ಇವೆರಡಕ್ಕೂ ತರ್ತಿರ್ತಕ್ಕಂಥ ಅಮೆಂಡ್ಮೆಂಟ್ಸ್ ಗಳೇನಿದೆ ಆ ತಿದ್ದುಪಡಿಗಳನ್ನ ಕ್ವಾಶ್ ಮಾಡಬೇಕು ಅನ್ನುವಂಥದ್ದು ಡೆಲ್ಲಿಯ ಗವರ್ಮೆಂಟ್ ನ ಒಂದು ಅಭಿಪ್ರಾಯ ಅಥವಾ ಡಿಮ್ಯಾಂಡ್ ಆಗಿರ್ತಕ್ಕಂಥದ್ದು, ಬೇಡಿಕೆ ಆಗಿದೆ. ಹಾಗೇನೆ ದ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ನ ಅಡಿಯಲ್ಲಿಯೇ ಕನ್ಸಿಡರ್ ಆಗುವಂತ ಫೆಡರಲಿಸಂ ಅನ್ನುವಂಥ ಕಾನ್ಸೆಪ್ಟ್ ಅನ್ನುವಂಥದ್ದು ಇದು ಭಾರತದಲ್ಲಿ ಸಬ್ ನ್ಯಾಷನಲ್ ಗವರ್ಮೆಂಟ್ಸ್ ಗಳನ್ನ ಎಂಪವರ್ ಮಾಡುತ್ತೆ. ಆದ್ರೆ ಸಬ್ ನ್ಯಾಷನಲ್ ಗವರ್ಮೆಂಟ್ ಆದಂತ ಡೆಲ್ಲಿಯ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಯಾವುದೇ ಎಂಪವರ್ಮೆಂಟ್ ಅನ್ನ ಮಾಡದೆ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅನ್ನೇ ವೈಲೇಟ್ ಮಾಡದಂತೆ ಆಗುತ್ತೆ ಈ ಒಂದು ಅಮೆಂಡ್ಮೆಂಟ್ಸ್ ಗಳು, ಹೊಸದಾಗಿ ಬಂದಿರುವಂತಹ ತಿದ್ದುಪಡಿಗಳು. ಈ ಹಿನ್ನೆಲೆಯಲ್ಲಿ ಇವನ್ನ ಕ್ವಾಶ್ ಮಾಡಬೇಕು ಅನ್ನುವಂಥದ್ದು ಡೆಲ್ಲಿ ಗವರ್ಮೆಂಟ್ ನ ಒಂದು ಬೇಡಿಕೆ. ಈ ಹಿನ್ನೆಲೆಯಲ್ಲಿ ನೀವು ಹೆಚ್ಚಿನದಾಗಿ ಗವರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಕ್ಟ್ ಅಂತ ಹೇಳಿ GNCTD ಅಮೆಂಡ್ಮೆಂಟ್ ಆಕ್ಟ್ 2021 ಅನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಳ್ತಾ ಹೋಗಿ. ಇದು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರುತ್ತೆ. ಡೆಲ್ಲಿ ಮತ್ತು ಸೆಂಟ್ರಲ್ ಗವರ್ಮೆಂಟ್ ನ ನಡುವೆ ನಡೀತಿರ್ತಕ್ಕಂಥ, ಡೆಲ್ಲಿ ಮತ್ತು LGಯ ನಡುವೆ ನಡೀತಿರ್ತಕ್ಕಂಥ ಟಜಲ್ಗೆ ನಿಮಗೆ ಉತ್ತರ ಇಲ್ಲಿ ಸಿಗ್ತಾ ಹೋಗುತ್ತೆ ಕೆಲವೊಂದು ವಿಚಾರಗಳಲ್ಲಿ. ಸದ್ಯದಲ್ಲಿ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್
ಒಂದು ಮೆಥಡ್ ಯಾವ ರೀತಿ ಇದೆ ಅಂತ ಅಂದಾಗ, ಸಿಸ್ಟಮ್ ಯಾವ ರೀತಿ ಅಂತ ಅಂದಾಗ, ಡೆಲ್ಲಿ ಭಾರತದಲ್ಲಿನ ಒಂದು ಕೇಂದ್ರಾಡಳಿತ ಪ್ರದೇಶ ಹೌದು. ಅದರೊಟ್ಟಿಗೆ ಒಂದು ಲೆಜಿಸ್ಲೇಚರ್ ಅನ್ನ ಕೂಡ ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ. ಆದ್ರೆ ಡೆಲ್ಲಿಯಲ್ಲಿ ಒಂದು ಆಕ್ಟ್ ಅನ್ನ, ಒಂದು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಕ್ಟ್ ಅಂತ ಹೇಳಿ 1991ರಲ್ಲಿ ಬಂದಂತ ಒಂದು ಆಕ್ಟ್ ಅನ್ನುವಂಥದ್ದು ಭಾರತ ಸಂವಿಧಾನದಲ್ಲಿ ಆರ್ಟಿಕಲ್ 239AA ಅನ್ನುವಂತ ಒಂದು ಆರ್ಟಿಕಲ್ ಅನ್ನ ಇನ್ಸರ್ಟ್ ಮಾಡುತ್ತೆ 69ನೇ ಸಾಂವಿಧಾನಿಕ ತಿದ್ದುಪಡಿಯ ಮುಖಾಂತರವಾಗಿ. ಈ ಒಂದು ಆರ್ಟಿಕಲ್ ಅನ್ನುವಂಥದ್ದು ಆಸ್ ಪರ್ ದಿ ಪೇರೆಂಟ್ ಆಕ್ಟ್ ಅನ್ನ ನಾವು ನೋಡಿದಾಗ, ಮೊದಲಿಗೆ ಬಂದಂತ ಒಂದು ಆಕ್ಟ್ ನ ಪ್ರಕಾರ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಡೆಲ್ಲಿ ಹ್ಯಾಸ್ ಪವರ್ ಟು ಮೇಕ್ ಲಾಸ್ ಇನ್ ಆಲ್ ಮ್ಯಾಟರ್ಸ್ ಎಕ್ಸೆಪ್ಟ್ ಪಬ್ಲಿಕ್ ಆರ್ಡರ್, ಪೊಲೀಸ್ ಅಂಡ್ ಲ್ಯಾಂಡ್ ಅಂತ ಹೇಳಿ ತಿಳಿಸುತ್ತೆ. ಈ 3 ವಿಚಾರಗಳನ್ನ ಹೊರತುಪಡಿಸಿ ಇನ್ಯಾವುದೇ ವಿಚಾರಗಳಲ್ಲಿ ಡೆಲ್ಲಿಯ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅನ್ನುವಂಥದ್ದು ಲಾಸ್ ಗಳನ್ನ ಮಾಡುವಂತ ಒಂದು ಪವರ್ ಅನ್ನ ಹೊಂದಿದೆ ಅನ್ನುವಂಥದ್ದನ್ನ ಈ ಒಂದು ಸಾಂವಿಧಾನಿಕ ತಿದ್ದುಪಡಿ ತಿಳಿಸುವಂಥದ್ದು. ಆದ್ರೆ ಈ GNCTD ಆಕ್ಟ್ ನ ಅಡಿಯಲ್ಲಿ ಬಂದಿರತಕ್ಕಂಥ ತಿದ್ದುಪಡಿಗಳು ಹೆಚ್ಚಿನ ಪವರ್ಸ್ ಗಳನ್ನ ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ನೀಡ್ತಾ ಇದೆ. ಹಾಗಾಗಿ ಡೆಲ್ಲಿ ಗವರ್ಮೆಂಟ್ ಇದನ್ನ ಅಪೋಸ್ ಮಾಡ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಪವರ್ ಟಸಲ್ ಅನ್ನು ನಾವು ಇವತ್ತು ಕಾಣಬಹುದಾಗಿದೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ 69th ಅಮೆಂಡ್ಮೆಂಟ್ ಆಕ್ಟ್ 1991ಗೆ ಸಂಬಂಧಿಸಿದಂತೆ ಒಂದು ಶಾರ್ಟ್ ನೋಟ್ ಅನ್ನು ನೀವು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಇದು ಮೈನ್ಸ್ ಪ್ರಶ್ನೆಯಾಗಿ ಕೂಡ ನೀವು ಟ್ಯಾಕಲ್ ಮಾಡುವಂತ ಒಂದು ಪ್ರಶ್ನೆಯಾಗಿ ಬರಬಹುದು. PSI ನಲ್ಲಿ ಒಂದು ಎಸ್ಎ ರೂಪದಲ್ಲಿ ಅಥವಾ KPSC, UPSC ಇನ್ಯಾವುದೇ ಪರೀಕ್ಷೆಗಳಲ್ಲಿ ಇದರ ಬಗೆಗೆ ನೀವು ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ 69ನೇ ಸಾಂವಿಧಾನಿಕ ತಿದ್ದುಪಡಿಯ ಬಗೆಗೆ ಒಂದು ನೋಟ್ ಅನ್ನ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಮುಂದಿನ ಆರ್ಟಿಕಲ್ ಗೋಟಬಾಯ ಡಿಕ್ಲೇರ್ಸ್ ಎಮರ್ಜೆನ್ಸಿ ಎಟ್ ಅಗೇನ್ ಅನ್ನುವಂಥದ್ದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ ಅಡಿಯಲ್ಲಿ GS ಪೇಪರ್ 2 ನ ಅಡಿಯಲ್ಲಿ ನಮಗಿದು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ನಮ್ಗಿಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಇತ್ತೀಚೆಗೆ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದಂತ ನಮ್ಮ ನೆರೆಹೊರೆಯ ರಾಷ್ಟ್ರ ಯಾವುದು ಅಂದಾಗ ಶ್ರೀಲಂಕಾ ಅನ್ನುವಂಥದ್ದು ತಿಳಿದಿರಲಿ. ಶ್ರೀಲಂಕಾದಲ್ಲಿ ಎಮರ್ಜೆನ್ಸಿಯನ್ನ ಮತ್ತೊಮ್ಮೆ ಡಿಕ್ಲೇರ್ ಮಾಡಿರೋದನ್ನ ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಇವತ್ತಿನ ಶ್ರೀಲಂಕಾದ ನೂತನ PM ಯಾರು ಅಂದಾಗ ರನಿಲ್ ವಿಕ್ರಮಸಿಂಘೆ ಅವರು, ಹಾಗೆ ಅಲ್ಲಿನ ರಾಷ್ಟ್ರದ ಅಧ್ಯಕ್ಷರು ಯಾರು ಅಂದಾಗ ಗೋಟಬಾಯ ರಾಜಪಕ್ಷ ಅವರು. ಇದೆಲ್ಲ ನಮಗೆ ತಿಳಿದಿರಬೇಕಾಗತ್ತೆ. ಅಲ್ಲಿನ ಪಾಪ್ಯುಲೇಷನ್ ಎಷ್ಟು ಅಂದ್ರೆ ಸುಮಾರು 2.19 ಕೋಟಿಗಳಷ್ಟು ಮಾತ್ರವೇ ಇರ್ತಕ್ಕಂಥದ್ದು 2020ರ ಒಂದು ಸೆನ್ಸಸ್ನ 2020ರ ಪ್ರಕಾರವಾಗಿ. ಹಾಗೆ ಅಲ್ಲಿನ ಕ್ಯಾಪಿಟಲ್ ಅಂದಾಕ್ಷಣ ನಮಗೆ ನೆನಪಿರಬೇಕು ಕೊಲಂಬೋ, ಶ್ರೀ ಜಯವರ್ಧನಪುರ ಕೋಟೆ ಅನ್ನುವಂಥದ್ದು. ಹಾಗೆ ಶ್ರೀಲಂಕಾವನ್ನ ಫಾರ್ಮರ್ ಆಗಿ ಸಿಲಾನ್ ಅಂತ ಕೂಡ ಕರಿತಾ ಇದ್ರು. ಶ್ರೀಲಂಕಾವೂ ಕೂಡ ಭಾರತದಂತೆ ಬೇರೆ ರಾಷ್ಟ್ರಗಳ ಆಳ್ವಿಕೆಗೆ ಒಳಪಟ್ಟಿದ್ದು. ಶ್ರೀಲಂಕಾವೂ ಕೂಡ 1948ರಲ್ಲಿ ಅಂದ್ರೆ ಬಹಳ ಇತ್ತೀಚೆಗೆ ಇದು ತನ್ನ ಸ್ವತಂತ್ರವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆ ಶ್ರೀಲಂಕಾದ ಬಗ್ಗೆ ಒಂದಷ್ಟು ಬ್ರೀಫ್ ಮಾಹಿತಿ ತಿಳಿದಿರಲಿ. ಇತ್ತೀಚೆಗೆ ನಮ್ಮ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಯಾವ ರಾಷ್ಟ್ರದಲ್ಲಿ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಲಾಯಿತು ಅಂದಾಗ ಶ್ರೀಲಂಕಾ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ. ಮೊನ್ನೆ ಅಷ್ಟೇ ನಡೆದಂತ ಅಸಿಸ್ಟೆಂಟ್ ಪ್ರೊಫೆಸರ್ ಪರೀಕ್ಷೆಯಲ್ಲೂ ಕೂಡ ಫುಡ್ ಎಮರ್ಜೆನ್ಸಿಯನ್ನ ಸದ್ಯದಲ್ಲಿ ನಮ್ಮ ನೆರೆಹೊರೆಯ ಯಾವ ರಾಷ್ಟ್ರದಲ್ಲಿ ಅನೌನ್ಸ್ ಮಾಡಲಾಗಿತ್ತು ಅಂತ ಹೇಳಿ ಕೂಡ ಕೇಳಿದ್ರು. ಅದಕ್ಕೂ ಕೂಡ ಉತ್ತರ ಶ್ರೀಲಂಕಾವೇ ಆಗಿತ್ತು. ಸಾಕಷ್ಟು ಮಂದಿ ಅದಕ್ಕೆ ಉತ್ತರವನ್ನ ನೀಡಿದ್ದಾರೆ. ಈ ರೀತಿ ಪ್ರಶ್ನೆಗಳನ್ನ ನೀವು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಮುಂದಿನ ಆರ್ಟಿಕಲ್ ಲೌಡ್ ಸ್ಪೀಕರ್ ಇನ್ ಮಾಸ್ಕ್ ನಾಟ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಹೈಕೋರ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದು. UPಯ ಅಂದ್ರೆ ಅಲಹಾಬಾದಿನ ಹೈಕೋರ್ಟ್ ಅನ್ನುವಂಥದ್ದು ಲೌಡ್ ಸ್ಪೀಕರ್ಸ್ ಗಳನ್ನ ಮಾಸ್ಕ್ ನಲ್ಲಿ ಬಳಸುವಂಥದ್ದು ಯಾರದೇ ಮೂಲಭೂತ ಹಕ್ಕು ಕೂಡ ಅಲ್ಲ ಅಂತ ಹೇಳಿ ತಿಳಿಸ್ತಾ ಇದೆ. ಇದನ್ನ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಓದ್ಕೊಳ್ಬಹುದಾಗತ್ತೆ. ಈಗಾಗಲೇ ನಮಗೆ ಗೊತ್ತಿದೆ ಭಾರತದಾದ್ಯಂತ ಹಲವಾರು ಮಾಸ್ಕ್ಗಳಲ್ಲಿ ಲೌಡ್ ಸ್ಪೀಕರ್ಸ್ ಗಳನ್ನ ಬಳಸ್ತಾರೆ. ಆದ್ರೆ ಲೌಡ್ ಸ್ಪೀಕರ್ಸ್ ಗಳನ್ನ ಮಾಸ್ಕ್ಗಳಲ್ಲಿ ಬಳಸುವಂಥದ್ದು ಮೂಲಭೂತ ಹಕ್ಕಲ್ಲ ಅನ್ನುವಂಥದ್ದನ್ನ ಅಲಹಾಬಾದ್ ಹೈಕೋರ್ಟ್ ತಿಳಿಸಿರ್ತಕ್ಕಂಥದ್ದು. ಮೇ 2020ರಲ್ಲಿ ಹೈಕೋರ್ಟ್ ಅನ್ನುವಂಥದ್ದು ದೋ ಆಜಾನ್ ಅನ್ನುವಂಥದ್ದು ಎಸೆನ್ಷಿಯಲ್ ಅಂಡ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಸ್ಲಾಂ ಆಗಿದ್ರು ಕೂಡ ಕಾಲ್ ಟು ಪ್ರೇಯರ್ ಥ್ರೂ ಲೌಡ್ ಸ್ಪೀಕರ್ಸ್ ಆರ್ ಅದರ್ ಸೌಂಡ್ ಆಂಪ್ಲಿಫೈಯಿಂಗ್ ಡಿವೈಸಸ್ ಕುಡಂಟ್ ಬಿ ಸೆಟ್ ಟು ಬಿ ಅ ಇಂಟಿಗ್ರಲ್ ಪಾರ್ಟ್ ಆಫ್ ದ ರಿಲಿಜನ್ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಆಜಾನ್ ಅನ್ನುವಂಥದ್ದು ಈ ಮುಸ್ಲಿಮರು ಅಥವಾ ಇಸ್ಲಾಂ ಧರ್ಮದವರು ಮಾಡುವಂತ ಪ್ರೇಯರ್ ಅನ್ನ ಆಜಾನ್ ಅಂತ ಹೇಳಿ ಕರಿತೇವೆ. ಇದು ಇಸ್ಲಾಂ ಧರ್ಮದ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿದ್ರೂ ಕೂಡ ಇದನ್ನ ಮೈಕ್ಗಳನ್ನ ಅಥವಾ ಬೇರೆ ರೀತಿಯ ಸೌಂಡ್ ಆಂಪ್ಲಿಫೈಯಿಂಗ್ ಡಿವೈಸಸ್ ಗಳನ್ನ ಬಳಕೆ ಮಾಡಿಕೊಂಡು ಅಥವಾ ಲೌಡ್ ಸ್ಪೀಕರ್ಸ್ ಗಳಲ್ಲಿ ಮಾಡುವಂತದ್ದೇನಿದೆ ಇದು ಯಾರದ್ದೇ ಫಂಡಮೆಂಟಲ್ ರೈಟ್ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ಅಲಹಾಬಾದ್ ಹೈಕೋರ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದು. ಭಾರತ ಸಂವಿಧಾನದ ಆರ್ಟಿಕಲ್ 25 ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಬಗ್ಗೆ ಮಾತನಾಡಿದ್ರು ಕೂಡ ಇಟ್ ಈಸ್ ಆಲ್ಸೋ ಸಬ್ಜೆಕ್ಟ್ ಟು ಪಬ್ಲಿಕ್ ಆರ್ಡರ್ಗೆ ಯಾವುದೇ ಧಕ್ಕೆ ಬರಬಾರದು, ಮೊರಾಲಿಟಿ, ಹೆಲ್ತ್ and other provisions which are there in the part 3. ಭಾರತ ಸಂವಿಧಾನದ 3ನೇ ಭಾಗದಲ್ಲಿರ್ತಕ್ಕಂಥ ಬೇರೆ ಯಾವುದೇ ಪ್ರಾವಿಷನ್ಸ್ ಗಳಿಗೆ ಧಕ್ಕೆ ಬರದಂತೆ, ಹೆಲ್ತ್, ಮೊರಾಲಿಟಿ, ಪಬ್ಲಿಕ್ ಆರ್ಡರ್ಗೆ ಧಕ್ಕೆ ಬರದಂತೆ ಈ ಒಂದು ಫ್ರೀಡಮ್ ಆಫ್ ರಿಲಿಜಿಯನ್ ಅನ್ನ ನಾವು ಎಂಜಾಯ್ ಮಾಡಬಹುದಾಗುತ್ತೆ. ಹಾಗಾಗಿ ನಮಗೆ
ಆಜಾನ್ ಅನ್ನುವಂಥದ್ದು ಇಸ್ಲಾಂ ಧರ್ಮದ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿದ್ರು ಕೂಡ ಲೌಡ್ ಸ್ಪೀಕರ್ಸ್ ಗಳನ್ನ ಬಳಕೆ ಮಾಡುವಂಥದ್ದು ಮೂಲಭೂತ ಹಕ್ಕಲ್ಲ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ತಿಳಿಸಿದೆ ಅನ್ನುವಂಥದ್ದು ತಿಳಿದಿರಬೇಕಾಗುತ್ತೆ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ. ಮುಂದಿನ ಆರ್ಟಿಕಲ್ ಫರ್ಟಿಲಿಟಿ ರೇಟ್ ಫಾಲ್ಸ್ ಫರ್ದರ್ ಒಬೆಸಿಟಿ ರೈಸಸ್ ಅನ್ನುವಂಥದ್ದನ್ನ ತಿಳಿಸ್ತಾ ಇದೆ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಹೆಲ್ತ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಭಾರತದ ಟೋಟಲ್ ಫರ್ಟಿಲಿಟಿ ರೇಟ್ ಅನ್ನುವಂಥದ್ದು ಡ್ರಾಪ್ ಆಗಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. 2015-16ರಲ್ಲಿ NFHS 4 ಅನ್ನುವಂಥದ್ದು ಹೊರಬಂದಿತ್ತು, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4. ಹಾಗೆ ಈಗ 2019ರಿಂದ 21ರ ಡೇಟಾ ಆಧಾರಿತವಾದಂತಹ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಅನ್ನುವಂಥದ್ದು ಹೊರಬಂದಿದೆ. ಈ ಎರಡನ್ನ ಕಂಪೇರ್ ಮಾಡಿದಾಗ 15-16ರ ಡೇಟಾ ಮತ್ತು 19ರಿಂದ 21ರ ಡೇಟಾವನ್ನ ಕಂಪೇರ್ ಮಾಡಿದಾಗ 2015-16ರ ಡೇಟಾದಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ ಆಫ್ ಇಂಡಿಯಾ ವಾಸ್ 2.2. ಆದ್ರೆ ಈ NFHS ರೌಂಡ್ 5th ಆಫ್ ದಿ ಸರ್ವೆ ಒಳಗೆ ಗೊತ್ತಾಗಿರ್ತಕ್ಕಂಥ ಅಂಶ ಈಗಿನ ಫರ್ಟಿಲಿಟಿ ರೇಟ್ ಈಸ್ 2.0 ಅನ್ನುವಂಥದ್ದು. ಅಂದ್ರೆ ಫರ್ಟಿಲಿಟಿ ರೇಟ್ ಆಫ್ ಇಂಡಿಯಾ ಈಸ್ ಡಿಕ್ರೀಸ್ಡ್ ಬೈ 0.2 ಅಂತ ಹೇಳಿ. ಇದು ಏನ್ ತೋರಿಸುತ್ತೆ ಅಂತಂದ್ರೆ ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ ಅನ್ನುವಂಥದ್ದು ಭಾರತದಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮೆಷರ್ಸ್ ಗಳಲ್ಲಿ ಆಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. ಕಂಟ್ರೋಲಿಂಗ್ ಪಾಪ್ಯುಲೇಷನ್ ವಾಸ್ ಒನ್ ಆಫ್ ದಿ ಮೇಜರ್ ಟಾಸ್ಕ್ ಫಾರ್ ಇಂಡಿಯನ್ ಗವರ್ಮೆಂಟ್. ಅಂದ್ರೆ ಭಾರತದ ಜನಸಂಖ್ಯಾ ಸ್ಫೋಟವನ್ನ ತಡೆಯುವಂಥದ್ದು ಭಾರತ ಸರ್ಕಾರದ ಒಂದು ಮುಖ್ಯವಾದಂತಹ ಉದ್ದೇಶ ಆಗಿತ್ತು. ಈಗ ಈ ಕಾರ್ಯ ಆಗ್ತಿರುವಂತದನ್ನ ನಾವು ಈ ಒಂದು ಸರ್ವೆ ಮುಖಾಂತರವಾಗಿ ಕೂಡ ಕಾಣಬಹುದು. ಭಾರತದಲ್ಲಿ 92-93ರ ಸಂದರ್ಭದಲ್ಲಿ 3.4 ಅಷ್ಟು ಫರ್ಟಿಲಿಟಿ ರೇಟ್ ಇತ್ತು. ನಂತರದಲ್ಲಿ 98-99ರ ಸಂದರ್ಭದಲ್ಲಿ 2.9 ಅಷ್ಟು, 2005-6ರ ಸಂದರ್ಭದಲ್ಲಿ 2.7, 15-16ರ ಸಂದರ್ಭದಲ್ಲಿ 2.2 ಇದ್ದಿದ್ದಂಥದ್ದು 2019-21ರ ಡೇಟಾವನ್ನು ನೋಡಿದಾಗ 2 ಅಷ್ಟು ಫರ್ಟಿಲಿಟಿ ರೇಟ್ ಆಗಿದೆ ಅಂತ ಅಂದ್ರೆ ಭಾರತದ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತದೆ ಅಂತ ಅಂದ್ರೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕ್ಕೆ ನಾವು ತಗೊಂಡಿರ್ತಕ್ಕಂಥ ಮೆಷರ್ಸ್ಗಳು ಸಕ್ಸಸ್ಫುಲ್ ಆಗ್ತಾ ಇದೆ ಅನ್ನುವಂಥದ್ದು. ಫರ್ಟಿಲಿಟಿ ರೇಟ್ ಅಂತ ಅಂದ್ರೆ ಭಾರತದಲ್ಲಿ ಆವರೇಜ್ ನಂಬರ್ ಆಫ್ ಚಿಲ್ಡ್ರನ್ ಒಂದು ವುಮೆನ್ನಿಗೆ ಎಷ್ಟು ಸರಾಸರಿ ಮಕ್ಕಳನ್ನುವಂಥವ್ರು ಆಗ್ತಾರೆ ಅನ್ನುವಂಥದ್ದನ್ನ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳಿ ಗುರುತಿಸ್ತೇವೆ. ಒಂದೇ ಮಗು ಸಾಕು, ಒಂದು ಬೇಕು ಎರಡು ಸಾಕು ಅನ್ನುವಂಥದ್ದು, ಈಗ ಒಂದೇ ಮಗು, ಹೆಣ್ಣಾಗಲಿ ಗಂಡಾಗಲಿ ಒಂದೇ ಮಗು ಸಾಕು ಅನ್ನುವಂಥದ್ದಾಗಿರ್ಬೋದು. ಈ ರೀತಿ ಬೇರೆ ಬೇರೆ ಸ್ಲೋಗನ್ಸ್ ಗಳನ್ನ ನೀಡ್ತಾ ಮಕ್ಕಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂದ್ರೆ ಫರ್ಟಿಲಿಟಿ ರೇಟ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಜನಸಂಖ್ಯಾ ಸ್ಫೋಟವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹಲವಾರು ಮೆಷರ್ಸ್ ಗಳನ್ನ ತಗೊಳ್ತಾ ಬಂದ್ರು. ಫ್ಯಾಮಿಲಿ ಪ್ಲಾನಿಂಗ್ ಅನ್ನುವಂಥದ್ದು ಭಾರತದಲ್ಲಿ ಬಂತು. ಭಾರತ ಇಡೀ ಜಗತ್ತಿನಲ್ಲೇ ಸೆಕೆಂಡ್ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ ಆಫ್ಟರ್ ಚೈನಾ. ಅಂಡ್ 2030-40ರ ವೇಳೆಗೆ ಭಾರತವೇ ಮೊದಲ ಅತಿ ಹೆಚ್ಚು ಪಾಪ್ಯುಲೇಷನ್ ಅನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿ ಕೂಡ ಚೀನಾವನ್ನೇ ಮೀರಿಸುತ್ತೆ ಅನ್ನುವಂಥ ಒಂದು ಸರ್ವೆಗಳು ಕೂಡ ಬಂದಿರತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡಬೇಕಾಗಿರ್ತಕ್ಕಂಥದ್ದು ಬಹುಮುಖ್ಯವಾದಂಥ ಅಂಶ. ಈಗ ಆ ಒಂದು ದಿಸೆಯಲ್ಲಿ ನಾವು ಒಂದು ಬೆಟರ್ ಸ್ಟೆಪ್ ಅನ್ನ ಇಟ್ಟಿದ್ದೀವಿ ಅನ್ನುವಂಥದ್ದನ್ನ ತೋರಿಸ್ತಾ ಇರ್ತಕ್ಕಂಥದ್ದು. ಕೇವಲ 5 ರಾಜ್ಯಗಳಲ್ಲಿ ಭಾರತದಲ್ಲಿ ರೀಪ್ಲೇಸ್ಮೆಂಟ್ ಲೆವೆಲ್ ಅಥವಾ ಈ ಫರ್ಟಿಲಿಟಿ ಲೆವೆಲ್ ಅನ್ನುವಂಥದ್ದು 2.1 ಇದೆ. ಅಂದ್ರೆ 2ಗಿಂತಲೂ ಕೂಡ ಹೆಚ್ಚಿನದಾಗಿರ್ತಕ್ಕಂಥದ್ದು 5 ರಾಜ್ಯಗಳಲ್ಲಿ. ಬಿಹಾರದಲ್ಲಿ 2.98 ಅಂದ್ರೆ ಅತಿ ಹೆಚ್ಚು ಫರ್ಟಿಲಿಟಿ ರೇಟ್ ಅನ್ನ ಹೊಂದಿದೆ ಬಿಹಾರ್. ನಂತರ ಮೇಘಾಲಯದಲ್ಲಿ 2.91 ಇದೆ. ಉತ್ತರ ಪ್ರದೇಶನಲ್ಲೂ ಕೂಡ 2.35 ನಷ್ಟು ಫರ್ಟಿಲಿಟಿ ರೇಟ್ ಆಗಿದೆ. ಜಾರ್ಖಂಡ್ ನಲ್ಲೂ ಕೂಡ 2.26, ಮಣಿಪುರ್ನಲ್ಲೂ ಕೂಡ 2.17. ಇಷ್ಟು ಹೆಚ್ಚಿನ ಮಟ್ಟಿಗಿನ ಅಂದ್ರೆ 2.1ಗಿಂತಲೂ ಕೂಡ ಫರ್ಟಿಲಿಟಿ ರೇಟ್ ಅಥವಾ ರಿಪ್ಲೇಸ್ಮೆಂಟ್ ಲೆವೆಲ್ ಆಫ್ ಫರ್ಟಿಲಿಟಿ ಅನ್ನುವಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದು ಕೇವಲ 5 ರಾಜ್ಯಗಳಲ್ಲಿ ಭಾರತದಲ್ಲಿ. ಇನ್ನು ಅದರ್ ಕೀ ಹೈಲೈಟ್ಸ್ ಆಫ್ ದಿ ಸರ್ವೆ ಏನು, ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಪಾರ್ಟ್ 5 ಏನ್ ಬಂದಿದೆ, ಇದರ ಅದರ್ ಕೀ ಹೈಲೈಟ್ಸ್ ಗಳೇನು ಅಂದ್ರೆ ಇನ್ಸ್ಟಿಟ್ಯೂಷನಲ್ ಬರ್ತ್ಸ್ ಅನ್ನುವಂಥದ್ದು ಇನ್ಕ್ರೀಸ್ ಆಗಿದೆ. ಅಂದ್ರೆ ಆಸ್ಪತ್ರೆಗಳಲ್ಲಿ ಮಗುವಿಗೆ ಜನನವನ್ನ ನೀಡುವಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದು. ಈ ಹಿಂದೆ ಮನೆಯಲ್ಲೇ ಆಗ್ತಾ ಇತ್ತು. ಆಗ ಎಷ್ಟೋ ಮಕ್ಕಳಿಗೆ ಪ್ರೀ ಬರ್ತ್ ಅಂದ್ರೆ ಬರ್ತ್ ನ ಸಂದರ್ಭದಲ್ಲಿ ಡ್ಯೂರಿಂಗ್ ದ ಬರ್ತ್ ನೀಡಬೇಕಾಗಿದ್ದಂತ ಹಲವಾರು ಗಮನಗಳನ್ನ ಹರಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಥವಾ ಇನ್ಫೆಂಟ್ ಮಾರ್ಟಾಲಿಟಿಯ ಸಂಖ್ಯೆ ಹೆಚ್ಚಾಗೋದಕ್ಕೆ ಅದು ಕೂಡ ಒಂದು ಕಾರಣ ಆಗ್ತಿತ್ತು. ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಹೆಚ್ಚಾಗೋದಕ್ಕೆ, ಇನ್ಸ್ಟಿಟ್ಯೂಷನಲ್ ಡಿಲಿವರಿ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಕಾರಣ ಆಗ್ತಾ ಇತ್ತು. ಆದ್ರೆ ಈಗ ಇನ್ಸ್ಟಿಟ್ಯೂಷನಲ್ ಡಿಲಿವರಿ ಅಥವಾ ಇನ್ಸ್ಟಿಟ್ಯೂಷನಲ್ ಬರ್ತ್ ಅದನ್ನ ರೇಟ್ ಅನ್ನುವಂಥದ್ದು ಹೆಚ್ಚಾಗಿದೆ. ಈ ಹಿಂದೆ 79% ಇತ್ತು, ಈಗ ಅದು 89ಕ್ಕೆ ರೀಚ್ ಆಗಿದೆ. ಈವನ್ ರೂರಲ್ ಏರಿಯಾಸ್ ಗಳಲ್ಲಿ ಕೂಡ ಅರೌಂಡ್ 87% ನಷ್ಟು ಇನ್ಸ್ಟಿಟ್ಯೂಷನಲ್ ಡಿಲಿವರೀಸ್ ಗಳನ್ನ ಇವತ್ತು ಕಾಣ್ತಿದ್ದೇವೆ. ಇನ್ನು ಅರ್ಬನ್ ಏರಿಯಾಸ್ಗೆ ಬಂದಾಗ 94% ಆರ್ ಇನ್ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಅನ್ನುವಂಥದ್ದು ನಮಗೆ ತಿಳಿಬೇಕು. ಟೋಟಲ್ ಫರ್ಟಿಲಿಟಿ ಅನ್ನುವಂಥದ್ದನ್ನ ಯಾವ ರೀತಿ ಮೆಜರ್ ಮಾಡಬಹುದು ಅಂದ್ರೆ ಆವರೇಜ್ ನಂಬರ್ ಆಫ್ ಚಿಲ್ಡ್ರನ್ ಪರ್ ವುಮೆನ್, ಇದನ್ನ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳಿ ಕರಿತೇವೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನುವಂಥದ್ದು ಒಂದು ಲಾರ್ಜ್ ಸ್ಕೇಲ್ ಮಲ್ಟಿ ರೌಂಡ್ ಸರ್ವೆ ಆಗಿರ್ತಕ್ಕಂಥದ್ದು.
ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಆಫ್ ಹೌಸ್ ಹೋಲ್ಡ್ಸ್ ಥ್ರೂಔಟ್ ಇಂಡಿಯಾ. ಭಾರತದಾದ್ಯಂತ ಕೆಲವೊಂದು ಹೌಸ್ ಹೋಲ್ಡ್ಸ್ ಗಳ ಸ್ಯಾಂಪಲ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡುವಂತೆ ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನುವಂಥದ್ದು ಜರುಗುತ್ತೆ. ಎಲ್ಲ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೇಸ್ಗಳು ಕೂಡ ಸ್ಟೀವರ್ಡ್ಶಿಪ್ ಆಫ್ ದಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಗವರ್ಮೆಂಟ್ ಆಫ್ ಇಂಡಿಯಾ ಇದರ ಅಡಿಯಲ್ಲಿ ಈ ಒಂದು ಸರ್ವೇಸ್ಗಳು ಕಂಡಕ್ಟ್ ಆಗಿರ್ತಕ್ಕಂಥದ್ದು. ಹಾಗೇನೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸಸ್ ಅಂತ ಹೇಳಿ ಮುಂಬೈನಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆಯ ನೆರವಿನೊಟ್ಟಿಗೆ ಈ ಒಂದು ಸಂಸ್ಥೆ ಅನ್ನುವಂಥದ್ದು ನೋಡಲ್ ಏಜೆನ್ಸಿಯಾಗಿ ಕೂಡ ಕಾರ್ಯ ಮಾಡ್ತಾ ಇದೆ. NFHS 5 ಅನ್ನುವಂಥದ್ದು ನ್ಯೂ ಫೋಕಲ್ ಏರಿಯಾಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡಿದೆ. ಉದಾಹರಣೆಗೆ ಡೆತ್ ರಿಜಿಸ್ಟ್ರೇಷನ್ ಆಗಿರಬಹುದು, ಪ್ರೀ ಸ್ಕೂಲ್ ಎಜುಕೇಶನ್ ಆಗಿರಬಹುದು, ಹಾಗೇನೆ ಚೈಲ್ಡ್ ಇಮ್ಯುನೈಸೇಷನ್ಗೆ ಡೊಮೈನ್ಸ್ಗಳನ್ನು ಎಕ್ಸ್ಪ್ಯಾಂಡ್ ಮಾಡ್ತಿರ್ತಕ್ಕಂಥದ್ದಾಗಿರಬಹುದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನು ಮಕ್ಕಳಿಗೆ ಒದಗಿಸಿಕೊಡುವಂಥದ್ರ ಕಡೆ ಗಮನ ಹರಿಸ್ತಾ ಇದ್ದಾರೆ, ಮೆನ್ಸ್ಚುರಲ್ ಹೈಜಿನ್ ಕಡೆ ಗಮನ ಹರಿಸ್ತಾ ಇದೆ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5th ಪಾರ್ಟ್ ಅಥವಾ 5th ರೌಂಡ್ ಆಫ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನುವಂಥದ್ದು. ಎವ್ರಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನುವಂಥದ್ದು 2 ಸ್ಪೆಸಿಫಿಕ್ ಗೋಲ್ಸ್ಗಳನ್ನು ಹೊಂದಿದೆ. ಉದಾಹರಣೆಗೆ ಎಸೆನ್ಷಿಯಲ್ ಡೇಟಾವನ್ನ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ನವ್ರಿಗೆ ಏನು ಅವಶ್ಯಕತೆ ಇರುತ್ತೆ ಈ ರೀತಿಯ ಡೇಟಾವನ್ನ ಹೊರತರುವಂಥದ್ದು, ಹಾಗೆ ಬೇರೆ ಏಜೆನ್ಸೀಸ್ಗಳಿಗೂ ಕೂಡ ಈ ಇನ್ಫಾರ್ಮೇಶನ್ ಅನ್ನ ನೀಡುವಂಥದ್ದು. ಅದು ಆ ಏಜೆನ್ಸೀಸ್ಗಳಿಗೆ ಮತ್ತು ಮಿನಿಸ್ಟ್ರೀಸ್ಗಳಿಗೆ ಪಾಲಿಸಿ ಮೇಕಿಂಗ್ ನಲ್ಲಿ, ಡಿಸಿಷನ್ ಮೇಕಿಂಗ್ ಅಲ್ಲಿ ಪ್ರೋಗ್ರಾಮ್ ಇಂಟರ್ವೆನ್ಷನ್ ಪರ್ಪಸಸ್ಗಳಲ್ಲಿ ನೆರವಾಗುತ್ತೆ. ಇದೆಲ್ಲವೂ ಕೂಡ ಒಂದು ಉಪಯೋಗ. ಹಾಗೇನೆ ಇಂಪಾರ್ಟೆಂಟ್ ಎಮರ್ಜಿಂಗ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಇಶ್ಯೂಸ್ ಗಳಿಗೆ ಒಂದು ಇನ್ಸೈಟ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ ಕೂಡ ಈ ಒಂದು ಸರ್ವೆ ನೆರವಾಗುವಂಥದ್ದು. ಈ ರೀತಿಯ ಗೋಲ್ಸ್ ಗಳನ್ನ ಈ ಸರ್ವೆ ಹೊಂದಿದೆ. ಮುಂದಿನ ಆರ್ಟಿಕಲ್ ಇದು ಪ್ರಿಲಿಮ್ಸ್ಗೆ ಹೆಲ್ಪ್ ಆಗುವಂತ ಒಂದು ಆರ್ಟಿಕಲ್ ಅಂತ ಹೇಳಿ ತಿಳಿಸಬಹುದು. ಸುಪ್ರೀಂ ಕೋರ್ಟ್ ಟು ಹ್ಯಾವ್ ಫುಲ್ ಸ್ಟ್ರೆಂತ್ ಆಫ್ 34 ಜಡ್ಜಸ್ ಅಂತ ಹೇಳಿ. ಸುಪ್ರೀಂ ಕೋರ್ಟಿನಲ್ಲಿ ಎಷ್ಟು ಮಂದಿ ಜಡ್ಜಸ್ಗಳಿದ್ದಾರೆ ಅಂತ ಅಂದ್ರೆ 34ರಷ್ಟು. ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಅಂತ ಅಂದ್ರೆ ನಂಬರ್ ಆಫ್ ಪೆಂಡಿಂಗ್ ಕೇಸಸ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈಗಾಗಲೇ 3.5 ಕೋಟಿಯಷ್ಟು ಪೆಂಡಿಂಗ್ ಕೇಸಸ್ಗಳನ್ನ ಭಾರತದಾದ್ಯಂತ ನಾವು ಕಾಣಬಹುದು. ಇದನ್ನ ಸಾಲ್ವ್ ಮಾಡಬೇಕು ಅಂತ ಅಂದ್ರೆ ಭಾರತದಲ್ಲಿ ಮತ್ತೊಂದು ಸಮಸ್ಯೆ ಇದೆ. ಭಾರತದ ಹೈಕೋರ್ಟ್ಸ್ಗಳನ್ನು ನೋಡಿದಾಗ 40% ಹೈಕೋರ್ಟ್ಸ್ ನಲ್ಲಿ ಇರ್ತಕ್ಕಂಥ ಜಡ್ಜಸ್ಗಳ ಸಂಖ್ಯೆ ಅಥವಾ ವೇಕೆನ್ಸೀಸ್ಗಳು ಅನ್ನುವಂಥದ್ದು ಇರ್ತಕ್ಕಂಥದ್ದು, ಖಾಲಿ ಹುದ್ದೆಗಳಿದೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ನಾವು ನೋಡಿದಾಗ ಸುಪ್ರೀಂ ಕೋರ್ಟಿಗೆ 34 ಸೀಟ್ಸ್ಗಳನ್ನ ಅಲಾಟ್ ಮಾಡಲಾಗಿದೆ ಜಡ್ಜಸ್ಗಳ ಸಂಖ್ಯೆಯಲ್ಲಿ. ಈ 34 ಸೀಟ್ಸ್ಗಳು ಕೂಡ ಈಗ ಫಿಲ್ ಆಗೋ ಮುಖಾಂತರವಾಗಿ ಸುಪ್ರೀಂ ಕೋರ್ಟ್ ಫುಲ್ ಸ್ಟ್ರೆಂತ್ ಅನ್ನ ಹೊಂದಲಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಸುಪ್ರೀಂ ಕೋರ್ಟ್ನ ಬಗ್ಗೆ, ಇಲ್ಲಿರ್ತಕ್ಕಂಥ ನಂಬರ್ ಆಫ್ ಜಡ್ಜಸ್ಗಳ ಬಗ್ಗೆ, ಇವರ ಆಯ್ಕೆಯ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಇವೆಲ್ಲವನ್ನ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ತಪ್ಪದೇ ತಿಳಿದಿರಬೇಕು. ಸದ್ಯಕ್ಕೆ ನಮಗೆ ಜಸ್ಟಿಸ್ ಜಮ್ಶೇಡ್ ಬರ್ಜರ್ ಅವರು ಮತ್ತು ಸುಧಾಂಶು ಧೂಲಿಯಾ ಇವರು ಹೊಸದಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಅನ್ನುವಂಥದ್ದು ತಿಳಿದಿರಲಿ. ಗುಜರಾತಿನ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಆಗಿದ್ದಂಥ ಸುಧಾಂಶು ಧೂಲಿಯಾ ಅವರು, ಗುವಾಹಟಿಯ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಆಗಿದ್ದಂಥ ಸುಧಾಂಶು ಧೂಲಿಯಾ ಅವರು, ಹಾಗೆ ಗುಜರಾತ್ ಹೈಕೋರ್ಟಿನ ಜಸ್ಟಿಸ್ ಆಗಿದ್ದಂಥ ಜಮ್ಶೆದ್ ಬುರ್ಜೋರ್ ಅವರು, ಇವರಿಬ್ಬರು ಕೂಡ ಸುಪ್ರೀಂ ಕೋರ್ಟಿನ ಜಡ್ಜಸ್ಗಳಾಗಿ ಅಪಾಯಿಂಟ್ ಆಗಿರ್ತಕ್ಕಂಥದ್ದನ್ನ ಲಾ ಮಿನಿಸ್ಟರ್ ಕಿರಣ್ ರಿಜಿಜು ಅವರು ತಿಳಿಸಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಫುಲ್ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಆಫ್ ಸುಪ್ರೀಂ ಕೋರ್ಟ್ ಇಸ್ 34 ಅಂಡ್ ನೌ ಆಲ್ 34 ಸೀಟ್ಸ್ ಆರ್ ಫಿಲ್ಡ್ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಜಡ್ಜಸ್ ಪರ್ ಪಾಪ್ಯುಲೇಷನ್ ಎಷ್ಟು ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.